ನಮ್ಗೆ ಟೆರರಿಸ್ಟ್ಗಳು ಹೊಡೆದಿದ್ದಾರೆ, ನಾವು ಟೆರರಿಸ್ಟ್ಗಳನ್ನ ಸಾಯಿಸಬೇಕು. ಅಂದ್ರೆ ಅಮಾಯಕರೆಲ್ಲ ಸಾಯ್ತಾರೆ, ತುಂಬಾ ನುಕ್ಸಾನ್ ಆಗತ್ತೆ, ಅಲ್ಲಿವರೆಗೂ ತೊಂದರೆ ಆಗತ್ತೆ, ನಮ್ಮ ಸೈನಿಕರು ಸಾಯ್ತಾರೆ, ಅವ್ರದ್ದು ಸಾಯ್ತಾರೆ. ಅದ್ರ ಬದಲು ಸರ್ಜಿಕಲ್ ಮಾಡಿ ಮುಂಚೆ ಯಾವ ತರ ಮಾಡಿದ್ರು ಅದೇ ತರ ಮಾಡಿದ್ರೆ ಒಳ್ಳೇದು. ನಾವು ಸರಿಯಾದ ರೀತಿಯಲ್ಲಿ ಬಿಸಿ ಮುಟ್ಸುವಂತ ಕೆಲಸ ಆಗ್ಬೇಕು. ನೆಕ್ಸ್ಟ್ ಅವ್ರ ಸೈನಿಕರು ನಾವೇನು ಮಾಡದೇ ಇದ್ರೆ ಸತ್ತೋಗ್ತಾರ. ನರಿಯವರ ಹತ್ರ ನ್ಯಾಯ ಕೇಳಕ್ ಹೋಗ್ಬಾರ್ದು. ಅವ್ರು ಖಂಡಿತವಾಗಿ ಖಂಡಿಸಿ ಅವ್ರಿಗೆ ದಂಡಂ ದಶಗುಣಂ ಅನ್ನೋದನ್ನ ಒಂದು ವಿಚಾರ ಆಗ್ಬೇಕು. ಅವರು ಹುಟ್ಟುಗುಣ ಸುಟ್ಟು ಹೋಗಲ್ಲ ಅನ್ನೋ ತರ ಅವರು ಎಷ್ಟೇ ಮಾಡಿದ್ರು ಕೂಡ ಅವರು ಅಷ್ಟೀಜಾಗಿ ಬಗ್ಗಲ್ಲ. ಸರ್, ಕಾಶ್ಮೀರದ ಪಹಲ್ಗಾಮ್ ಅಲ್ಲಿ ಉಗ್ರರ ಅಟ್ಟಹಾಸ ಈಗಾಗಲೇ ನೋಡಿದೀರಾ. ಪ್ರವಾಸಿಗರ ಮೇಲೆ ಮಾಡಿರುವಂತ ಗುಂಡಿನ ದಾಳಿ. ಈಗ ಪಾಕಿಸ್ತಾನಕ್ಕಿರೋದು ಎರಡೇ ಆಪ್ಷನ್, ಒಂದು ಮಂಡಿ ಊರೋದು, ಶರಣಾಗೋದು, ಇಲ್ಲ ಯುದ್ಧನ ಎದುರಿಸುವಂಥದ್ದು. ಅವರು ಮಂಡಿ ಊರಲ್ಲ, ಈ ಯಾವುದೇ ದೇಶದವರು ಅವ್ರ ದೇಶಕ್ಕೋಸ್ಕರ ಆಡ್ತಾರೆ. ಬಟ್ ನಾವು ಸರ್ಜಿಕಲ್ ಸ್ಟ್ರೈಕೇ ಮಾಡಬೇಕು. ಯಾಕಂದರೆ ಮೋದಿ ನಮ್ಮ ದೇಶದ ಹೆಸರು ಹೆಂಗಿದೆ ಅಂದರೆ, ನಾವು ಸುಮ್ಮನೆ ಬೇರೆಯವ್ರ ಮೇಲೆ ದಾಳಿ ಮಾಡಿ ಸಾರ್ವಜನಿಕ ಸಾಯಿಸೋಕ್ಕೆ ಇಷ್ಟ ಇಲ್ಲ ನಮಗೆ. ನಾವು ಇಷ್ಟು ವರ್ಷದಿಂದ ಮಾಡಿಲ್ಲ. ನಾವೇನಿದ್ರು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಆರ್ಮಿಗಳನ್ನ, ಆಮೇಲೆ ಟೆರರಿಸ್ಟ್ ಕ್ಯಾಂಪ್ಗಳನ್ನ ಮಾತ್ರ ಹೊಡಿಬೇಕು. ಸೊ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಅವರು ಎದುರಾಡೋಕ್ಕಾಗಲ್ಲ. ಸೊ ಈ ವಾರು ಸರ್ಜಿಕಲ್ ಸ್ಟ್ರೈಕ್ ಆದರೆ ಬೆಟರು, ಅದರ್ ದೆನ್ ಸಿವಿಲಿಯನ್ಸ್ಗೆಲ್ಲ ಅಫೆಕ್ಟ್ ಮಾಡೋ ಬದಲು. ನಮ್ಮ ದೇಶದ ಹೆಸರು ಮೋದಿಯವರು ಅದನ್ನೆಲ್ಲ ಬಿಡೋಕೆ ಕೊಡಲ್ಲ ನನ್ನ ಪ್ರಕಾರ. ಈಗ ಭಾರತೀಯ ಸೇನೆಗೆ ಈಗ ಮೋದಿಯವರು ಒಂದು ರೀತಿಯಾಗಿ ಆನೆ ಬಲ ಅಥವಾ ಧೈರ್ಯವನ್ನು ತುಂಬಿರುವಂಥದ್ದು ಪರಮಾಧಿಕಾರನ ಕೊಟ್ಟಿದ್ದಾರೆ. ಯಾವುದೇ ಸಮಯ ಸಂದರ್ಭ ನೋಡಿ ಬಗ್ಗು ಬಡೀರಿ ಭಯೋತ್ಪಾದಕರನ್ನ ಅನ್ನುವಂಥದ್ದು. ಹೌದು, ಮೋದಿಯವರು ಯಾವಾಗಲೂ ಅದು ಕೊಡ್ತಾರೆ, ನಮ್ಮ ಸೈನಿಕರದಲ್ಲಿ ಅದೆಲ್ಲ ಸಪೋರ್ಟ್ ಕೊಡ್ತಾರೆ. ಬಟ್ ನಾವು ಹಿಂದೂಗಳು, ನಾವು ನಾರ್ಮಲಿ ಇದುವರೆಗೂ ಬೇರೆಯವ್ರ ಮೇಲೆ ದ್ವೇಷ ಸಾರ್ಸೋಕೆ ಹೋಗಿಲ್ಲ. ನಮಗೆ ಟೆರರಿಸ್ಟ್ಗಳು ಹೊಡೆದಿದ್ದಾರೆ, ನಾವು ಟೆರರಿಸ್ಟ್ಗಳನ್ನ ಸಾಯಿಸಬೇಕು. ಆರ್ಮಿಯವ್ರು ಏನಾದರೂ ಇನ್ಕರ್ಷನ್ ಬಂದರೆ ನಾವು ಇನ್ಕರ್ಷನ್ನ ಸ್ಟಾಪ್ ಮಾಡ್ತೀವಿ. ನಾವು ಯಾವತ್ತೂ ಡಿಫೆನ್ಸು, ನಾವು ಯಾವತ್ತೂ ಅಫೆನ್ಸಾಗಿ ಹೋಗಿಲ್ಲ. ಅದೆಲ್ಲ ಮಾಡಿರೋದು ಬೇರೆ ದೇಶದವರು. ಬೇರೆ ಫಸ್ಟು ಕಾಲು ತಪ್ಪು ಮಾಡ್ಕೊಂಡು ಬರೋದೆಲ್ಲ ಬೇರೆ ದೇಶದವ್ರು. ನಮ್ಮ ಇದುವರೆಗೂ ನಮ್ಮ ಹಿಂದೂ ಇದರಲ್ಲೇ ಹಿಸ್ಟ್ರಿಲೇ ಇಲ್ಲ ನಾವು ಬೇರೆಯವ್ರ ಮೇಲೆ ದಾಳಿಗೆ ಹೋಗಿರೋದು. ಸೊ ನಾವು ಈಗ ಅಂದ್ಕೊಂಡಿರೋದು ಮೋದಿಯವರು ಒಳ್ಳೆ ಧೈರ್ಯ ತುಂಬಿದ್ದಾರೆ. ಅದಕ್ಕೆ ಬೇಕಾಗಿದ್ದ ಶಸ್ತ್ರ ಇದೆಲ್ಲ ಮಾಡೋಕ್ಕೆ DRDOಗಳು ಎಲ್ಲ ಚೆನ್ನಾಗಿ ಮಾಡಿ, ಏರ್ಕ್ರಾಫ್ಟ್ಸು, ರಫೇಲ್ ಎಲ್ಲ ನಮ್ಮ ಹತ್ರ ಇದೆ, ನಮ್ಮ ಹತ್ರ ಶಕ್ತಿ ಇದೆ. ಬಟ್ ಹಂಗನ್ಬಿಟ್ಟು ನಾವು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಸಿವಿಲಿಯನ್ಸ್ ಒಬ್ಬರು ಸಾಯಬಾರ್ದು. ಅದಕ್ಕೋಸ್ಕರ ನಾವು ಟೆರರಿಸ್ಟ್ಗಳಿಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಲ್ಲ, ಆ ಟೈಮಲ್ಲಿ ದೂರ ಮಾಡಿದ್ರಲ್ಲ, ಅದು ಬೆಟರ್ ಅಂತ ಅನ್ಕೊಂತೀವಿ. ಇನ್ನು ಯುದ್ಧನೇ ಪ್ರಾರಂಭವಾಗಿಲ್ಲ, ಅಷ್ಟಾಗಲೇ ಈಗ ಪಾಕಿಸ್ತಾನ ನಡುಗ್ತಾ ಇದೆ, ಹೆದರಿದೆ. ಬೆಲೆ ಏರಿಕೆ ಬಿಸಿಯಲ್ಲಿ ತತ್ತರಿಸಿ ಹೋಗಿದೆ, ಗೊತ್ತಾಗಿದೆ. ಇವಾಗ ಇನ್ನೇನು ಸ್ವಲ್ಪ ದಿನದಲ್ಲೇ ಈಗ ಕುಡಿಲಿಕ್ಕೂ ನೀರಿರಲ್ಲ, ತೊಳಿಲಿಕ್ಕೂ ಕೂಡ ನೀರಿರಲ್ಲ ಅಂತ ಹೇಳ್ತೀರಾ ಹೇಗೆ? ಅವ್ರು ನೀರು ನಿಲ್ಲಿಸಿದ್ರಿಂದ ಅವ್ರಿಗೆ ಒಳ್ಳೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ಅಟ್ಲೀಸ್ಟ್ ಇನ್ನು 5-6 ತಿಂಗಳಲ್ಲಿ ವಾಪಸ್ ಬರ್ತಾರೆ ನಮ್ಮ ದೇಶಕ್ಕೆ. ಸರಿ ಸರ್, ನೀರು ಕೊಡಿ, ನಾವು ಟೆರರಿಸ್ಟ್ಗಳ ಕ್ಯಾಂಪ್ಗಳನ್ನ ಡೆಮೊಲಿಷ್ ಮಾಡ್ತೀವಿ ಅಂತೆಲ್ಲ ಅಂದ್ಕೊಂಡ್ಬರ್ತಾರೆ. ದಟ್ಸ್ ದ ಬಿಗ್ಗೆಸ್ಟ್ ಡಿಸಿಷನ್ ವಾಟ್ ಮೋದಿ ಸಾಹೇಬರು ತೊಗೊಂಡಿರೋದು. ಅದು ಬಿಟ್ಟು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರೆ ಒಳ್ಳೇದು. ನಮಗೂ ಒಂದು ಇದು ಬೇಕು. ಈ ಪಹಲ್ಗಾಮ್ ಅಂತ ಇನ್ನೊಂದ್ಸಲಿ ಮಾಡೋಕ್ಕೆ ಬರಲೇಬಾರ್ದು, ಆ ತಾಟೇ ಬರಬಾರ್ದು ಆ ದೇಶದವ್ರಿಗೆ. ಅದು ಬರಲೇಬೇಕು ಅವ್ರಿಗೆ. ಸರ್ಜಿಕಲ್ ಸ್ಟ್ರೈಕ್ ವೆರಿ ರಿಕ್ವೈರ್ಡ್. ಹಂಗೆ POK ತಗೋಬೇಕಂತ ನಮ್ಮ ಆಸೆ. ಮೋದಿ ಸಾಹೇಬರು ಈ 2 ವರ್ಷದಲ್ಲಿ ಆ POK ಅಮಿತ್ ಶಾ ಅವ್ರು ಹೇಳಿದ್ದಾರೆ, ಅದನ್ನು ಮಾಡಿಕೊಡ್ಬೇಕು ಅಂತ ನಮ್ದು ಇದು. POK ತೆಗಿಬೇಕು, ನಮಗೆ ಬರಬೇಕದು. ಇನ್ನು ಯೋಧರಿಗೆ ಏನು ಹೇಳ್ತೀರಾ ಸರ್? ನಮ್ಮ ದೇಶವನ್ನು ಕಾಯ್ತಿರುವಂತಹ ಯೋಧರಿಗೆ ಏನು ಹೇಳ್ತೀರಿ? ಈಗಾಗಲೇ ಮೋದಿಯವರು ಧೈರ್ಯವನ್ನು ಕೊಟ್ಟಿದ್ದಾರೆ, ನೀವು ಹೇಳೋದಾದರೆ. ಆಲ್ ದಿ ಬೆಸ್ಟ್ ಸರ್, ಆಲ್ ದಿ ಬೆಸ್ಟ್. ನಾವು ರಾಮಮಂದ್ರ ಪಾರ್ಕಿಂದ ಹಿಡಿದು ನಾವೆಲ್ಲ ದೇಶಕ್ಕೆ ಸಪೋರ್ಟ್ ಕೊಡ್ತೀವಿ. ನಿಮ್ಮ ಹಿಂದೆ ಇದ್ದೀವಿ, ನಾವು ಮುಂದೆ ಬಂದು ಏನು ಮಾಡೋಕ್ಕಾಗಲ್ಲ. ಬಟ್ ಹಿಂದೆಗಡೆನೇ ನಮ್ಮ ಬೆಂಬಲಿಗೆ ಎಲ್ಲ ಇದೆ. ಥ್ಯಾಂಕ್ ಯು ಸರ್. ಸರಿ, ಈಗಾಗಲೇ ನಿಮ್ಮ ಗಮನಕ್ಕೆ ಕೂಡ ಬಂದಿದೆ, ಅಂದರೆ ಪ್ರವಾಸಿಗರ ಮೇಲೆ ಭಯೋತ್ಪಾದಕರ ಒಂದು ರೀತಿಯಾದಂತಹ ಅಟ್ಟಹಾಸ, ನೀಚ ಕೃತ್ಯವನ್ನು ಮಾಡಿರುವಂಥದ್ದು. ಅದಕ್ಕೆ ಪ್ರತಿಕಾರ ತೀರಿಸ್ಕೊಳ್ಳಲಿಕ್ಕೆ ಈಗ ಭಾರತೀಯ ಸೇನೆ ಸಜ್ಜಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಅವರ ವಿರುದ್ಧ ಉತ್ತರಕ್ಕೆ ಪ್ರತ್ಯುತ್ತರ ಕೊಡಲಿಕ್ಕೆ ಈಗ ತಯಾರಾಗಿರುವಂಥದ್ದು. ಮೋದಿಯವರು ಕೂಡ ಪರಮಾಧಿಕಾರವನ್ನು ಕೂಡ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಈಗ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಿದೆಯೋ, ಈಗಾಗಲೇ ಅವರಿಗೆ ಯುದ್ಧದ ಭೀತಿ ಕೂಡ ಪ್ರಾರಂಭವಾಗಿದೆ. ಏನು ಹೇಳ್ತೀರಾ? ಪಾಕಿಸ್ತಾನ ಮಂಡಿ ಊರುತ್ತಾ, ಶರಣಾಗುತ್ತಾ, ಯುದ್ಧವನ್ನು ಎದುರಿಸುತ್ತಾ ಅನ್ನುವಂಥದ್ದು? ಈಗಾಗಲೇ ನನ್ನ ಫ್ರೆಂಡು ಹೇಳಿರೋ ಥರ, ವೆಂಕಟೇಶ್ ರೆಡ್ಡಿ ಅವರು ಹೇಳಿರೋ ಥರ ಸರ್ಜಿಕಲ್ ಸ್ಟ್ರೈಕ್ ಮಾಡೋದ್ರಲ್ಲಿ ಬೆಸ್ಟು. ಇಲ್ಲಾಂದರೆ ಅಮಾಯಕರೆಲ್ಲ ಸಾಯ್ತಾರೆ, ತುಂಬ ನುಕ್ಸಾನ್ ಆಗತ್ತೆ, ಅಲ್ಲಿವರೆಗೂ ತೊಂದರೆ ಆಗುತ್ತೆ, ನಮ್ಮ ಸೈನಿಕರು ಸಾಯ್ತಾರೆ, ಅವ್ರದ್ದು ಸಾಯ್ತಾರೆ. ಅದ್ರ ಬದಲು ಸರ್ಜಿಕಲ್ ಮಾಡಿ ಮುಂಚೆ ಯಾವ ಥರ ಮಾಡಿದ್ರು ಅದೇ ಥರ ಮಾಡಿದ್ರೆ ಒಳ್ಳೆಯದು. ಮತ್ತು ಇವರು ಪಾಕಿಸ್ತಾನ ಅವರು ಹುಟ್ಟುಗುಣ ಸುಟ್ಟು ಹೋಗಲ್ಲ ಅನ್ನೋ ಥರ ಅವರು ಎಷ್ಟೇ ಮಾಡಿದ್ರು ಕೂಡ ಅವರು ಅಷ್ಟೀಜಾಗಿ ಬಗ್ಗಲ್ಲ. ಇದಕ್ಕೊಂದು ಹೊಡೆತ ಬೀಳಲೇಬೇಕು ಅವ್ರಿಗೆ. ಆ ಥರ ಹೊಡೆತ ಕೊಡೋದಕ್ಕೆ ಮೋದಿಯವರು ತಯಾರಾಗಿತ್ತಾ ಇದ್ದಾರೆ. ಸೊ ಅದೇ ಥರ ಮಾಡ್ತಾರೆ ಅವರು. ಲಾಸ್ಟ್ ಟೈಮ್ ಆಲ್ರೆಡಿ ಒಂದು ಸತಿ ವಾರ್ನ್ ಮಾಡಿಬಿಟ್ಟಿದ್ದಾರೆ. ಮತ್ತು ಇದೇ ಥರ ಅವರು ಮಾಡಿದ್ರೆ ಈ ಸತಿ ಮಂಡಿ ಅವರೇ ಊರಿಸ್ತಾರೆ. ಅವ್ರು ಊರಿಲ್ಲ ಅಂದರೂ ಇವರು ಊರಿಸ್ತಾರೆ, ಅದು ಗ್ಯಾರಂಟಿ.
ಅವ್ರು ಈ ಸತಿನೂ ತಿದ್ಕೊಂಡಿಲ್ಲ ಅಂತಂದರೆ ಅವ್ರಿಗೆ ನೆಕ್ಸ್ಟ್ ಏನೋ ಒಂದು ಪ್ರಾಬ್ಲಮ್ ಆಗೇ ಆಗುತ್ತೆ. ಬಟ್ ಸರ್ಜಿಕಲ್ ಸ್ಟ್ರೈಕ್ ಮಾಡೋದಲ್ಲಿ ಒಳ್ಳೆಯದು. ಬೇರೆ ಥರ ವಾರ್ ಮಾಡೋದಂತಂದರೆ ತುಂಬ ನುಕ್ಸಾನ ಆಗುತ್ತೆ, ಇಬ್ಬರಿಗೂ ತಾಪತ್ರೆ ಆಗುತ್ತೆ. ಸೊ ಆದ್ರೂ ಎಂಡ್ ಆಫ್ ದ ಡೇ ವಿ ಆರ್ ದ ವಿನ್ನರ್ ಅಷ್ಟೇ. ಆದರೂ ಕೂಡ ಸರ್ ಎಷ್ಟೇ ಸಲ ಅವ್ರಿಗೆ ವಾರನ್ ಮಾಡಿದ್ರು ಬುದ್ಧಿ ಹೇಳಿದ್ರು ಕಲಿತಾ ಇಲ್ಲ, ನರಿ ಬುದ್ಧಿನೇ ಇನ್ನೂ ಕೂಡ ಮುಂದುವರಿಸ್ತಾನೆ ಇದ್ದಾರೆ. ಇವಾಗ ದಂಡಂ ದಶಗುಣಂ ಎರಡೇ ಇರುವಂಥದ್ದು ಅಸ್ತ್ರ. ದಂಡಂ ದುಷಗುಣಂ ಅಂತಂದರೆ ಅದೇ ಈ ಸರ್ಜಿಕಲ್ ಸ್ಟ್ರೈಕ್ ಮಾಡೋದೇ ಒಳ್ಳೆಯದು. ಇಲ್ಲಾಂದರೆ ಸುಮ್ಮನೆ ಅಮಾಯಕರು ಸಾಯ್ತಾರೆ. ಸೊ ಅದರಿಂದ ಏನು ಪ್ರಯೋಜನ ಇಲ್ಲ. ನಾವು ಮುಂಚೆಯಿಂದನೂ ಹಿಂಸಿತವಾಗಿ ಯಾವುದು ನಾವು ವಾರ ಆಗಲಿ ಯಾವುದು ಇಷ್ಟು ವರ್ಷದಲ್ಲಿ ಯಾವುದು ಮಾಡಿಲ್ಲ. ಸೊ ಇನ್ನು ಮುಂದೆನೂ ಮಾಡಲ್ಲ. ನಮ್ಮಲ್ಲಿ ಎಲ್ಲ ತಲೆ ಉಪಯೋಗಿಸಿ ಏನು ಬೇಕೋ ಅದನ್ನು ಕಡವಾಣ ಹಾಕಿ ಬಿಡ್ತಾರೆ. ಇವಾಗ ಆಲ್ರೆಡಿ ನೀರು ಅವ್ರಿಗೆ ದೊರಕದೇ ಇರೋ ಥರ ಮಾಡಿದ್ದಾರೆ. ಇವಾಗ ಆಲ್ರೆಡಿ ಕಷ್ಟ ಸ್ಟಾರ್ಟ್ ಆಗಿದೆ ಅವ್ರಿಗೆ. ಅಲ್ಲಿ ರೈತರಿಗೂ ಕಷ್ಟ ಆಗುತ್ತೆ, ಅಲ್ಲಿ ಆಹಾರಕ್ಕೆ ತೊಂದರೆ ಆಗುತ್ತೆ. ನೆಕ್ಸ್ಟು ಈ ಥರ ಎಲ್ಲ ಮಾಡ್ತಾ ಹೋದರೆ ನೆಕ್ಸ್ಟ್ ಅವ್ರ ಸೈನಿಕರು ನಾವೇನು ಮಾಡದೇ ಇದ್ರೂ ಸತ್ತೋಗ್ತಾರೆ. ಅವ್ರಿಗೆ ಫೀಡಿಂಗ್ ಇಲ್ಲ ಅಂದರೆ ಸತ್ತೋಗ್ತಾರೆ. ಸೊ ಅವ್ರ ನೀರು ಆಹಾರ ಇಲ್ಲಾಂದರೆ ನಾವೇನು ಅವ್ರಿಗೇನು ದಬ್ಬಾಳಿಕೆ ಮಾಡಿ ಶೂಟ್ ಮಾಡೋದಾಗಲಿ ಏನು ಮಾಡಬೇಕಿಲ್ಲ. ಆಟೋಮೆಟಿಕ್ ಅವರೇ ಈ ಹೆಂಗೆ ಐರನ್ನು ಇದಾಗತ್ತಲ್ಲ ಅದೇ ಥರ ಕೊಳ್ತೋಗಿ ಅವರೇ ಮೆಲ್ಟಾಗಿ ಹೋಗ್ಬಿಡ್ತಾರೆ. ಸೊ ಅದು ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಓಕೆ, ಇನ್ನು ಮೋದಿಯವರು ಕೂಡ ಅವ್ರಿಗೆ ಧೈರ್ಯವನ್ನು ತುಂಬಿದ್ದಾರೆ, ಅಂದರೆ ನಮ್ಮ ಭಾರತೀಯ ಸೇನೆಗೆ ಧೈರ್ಯವನ್ನು ತುಂಬಿದ್ದಾರೆ. ಏನು ಹೇಳಲಿಕ್ಕೆ ಬಯಸ್ತೀರಾ ಯೋಧರಿಗೆ, ಸೈನಿಕರಿಗೆ? ಈ ಥರ ಸೈನಿಕರು ಸಪೋರ್ಟ್ ಕೊಟ್ಟಾಗ ಅವ್ರ ಹುಮ್ಮಸ್ ಜಾಸ್ತಿ ಆಗುತ್ತೆ. ಅವ್ರು ಧೈರ್ಯವಾಗಿ ಮುಂದೆ ನುಗ್ಗಿ ಏನು ಬೇಕಾದ್ರೂ ಸಾಧನೆ ಮಾಡ್ಕೊಂಬರ್ತಾರೆ ಅಂತ ಒಂದು ಕಾನ್ಫಿಡೆಂಟಾಗಿ ಹೇಳ್ತೀನಿ. ಅವ್ರ ಹಿಂದೆ ನಮ್ಮ ದೇಶದ ಜನ ಇದ್ದಾರೆ. ಸೈನಿಕರ ಹಿಂದಗಡೆ ನಮ್ಮ ದೇಶದ ಜನ ಬೆಂಬಲವಾಗಿ ನಿಂತ್ಕೊಳ್ತಾರೆ. ಯಾವಾಗಲೂ ಯಾವುದೇ ಟೈಮಲ್ಲಿ ಬೇಕಾದ್ರೂ ನಿಂತ್ಕೊಳ್ತಾರೆ. ಸರ್, ಇನ್ನೇನು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ಕ್ಷಣಗಳಲ್ಲೂ ಕೂಡ ಪಾಕಿಸ್ತಾನದ ಉಗ್ರರನ್ನು ಬಗ್ಗು ಬಡಿಲಿಕ್ಕೆ ಭಾರತೀಯ ಸೇನೆ ರೆಡಿಯಾಗಿದೆ. ಏನು ಹೇಳಲಿಕ್ಕೆ ಬಯಸ್ತೀರಾ ನೀವು? ಈ ಒಂದು ನಮ್ಮ ದೇಶದ ಮಾಡಿರೋಂಥ ಒಂದು ಕೃತಂಥದ್ದು ಕೃತ್ಯನ ನಾವೆಲ್ಲ ಭಾರತೀಯ ಜನರು ಕಡಖಂಡಿತವಾಗಿ ಖಂಡಿಸೋದು ಮೊದಲನೇದು. ಮತ್ತು ನಾನು ಹೇಳ್ತಾ ಇರೋದು, ಯಾರು ಮಾಡಿದರ ಒಂದು ಪಾಪದ ಕೃತ್ಯಕ್ಕೆ ಅಂಥವ್ರಿಗೆ ಶಿಕ್ಷೆ ಆಗೋಂಥದ್ದು ನಮ್ಮ ದೇಶದ ಒಂದು ಎಲ್ಲ ಹಿತ ಕಾಯೋಂಥ ವಿಚಾರವಾದಿಗಳನ್ನ ಸರ್ವನಿಯೋಗ ತಗೊಂಡು ಯಾರು ತಪ್ಪಿಸ್ತಾರೋ ಅಂಥ ತಪ್ಪಿಸೋದಕ್ಕೆ ಶಿಕ್ಷೆಗೆ ಫಸ್ಟು ಆದ್ಯತೆಯನ್ನು ಕೊಟ್ಟು ದೇಶ ರಕ್ಷಣೆ ಕಾಯೋಂಥವ್ರಿಗೆ ನಮ್ಮ ಯೋಧರಿಗೆ ನಾವು ಎಷ್ಟು ಹೃದಯಪೂರ್ವಕವಾಗಿ ಎಷ್ಟು ನಮನ ಸಲ್ಲಿಸಿದ್ರು ಈ ದೇಶದ ಒಂದು ನಾವೆಲ್ಲ ಒಂದು ಹೃದಯಭಾಗವಾಗಿ ಅವರ ಬೆಂಬಲಕ್ಕೆ ಕುಟುಂಬದವ್ರಿಗೆ ನಾವು ಸದಾ ಅವಿಸ್ಮರಣೀಯವಾಗಿ ನೆನೆಸ್ಕೊಳ್ಳೋಂಥ ಒಂದು ದಿನ. ಮತ್ತು ಏನು ಇವತ್ತು ಹುತಾತ್ಮರಾಗಿ ಕೆಲವರು ನಮ್ಮ ಭಾರತೀಯರು ನಮ್ಮ ಕರ್ನಾಟಕದ ಜನತೆ ತಾಯಿ ಭುವನೇಶ್ವರಿ ಆಶೀರ್ವಾದದಿಂದ ಒಂದು ನೆಲೆಸಿವರೆಗೂ ಹೋಗಿ ಒಂದು ಎಲ್ಲ ಒಂದು ವಿಚಾರದಲ್ಲಿ ಒಂದು ಪರಿಸರನ ಒಂದು ಆವರಿಸ್ಕೊಂಡಿರೋಂಥ ಸಂದರ್ಭದಲ್ಲಿ ಈ ಒಂದು ಕೃತ್ಯ ಮಾಡಿರೋದು ಇದು ಖಂಡಿಸ್ತಾ ಇದ್ದೀರಿ. ನಾವು ಎಲ್ಲ ನಮ್ಮ ಸಹೋದರರು ಹೇಳಿದಂಥ ವಿಚಾರಗಳು ಹಲವಾರು ವಿಚಾರಗಳಿದೆ. ಯಾರು ಒಂದು ಕೃತ್ಯ ಮಾಡಿದರೋ ಪ್ರಥಮವಾಗಿ ಅವ್ರಿಗೆ ಕಣ್ಸೋಂಥದ್ದು ಮತ್ತು ಅವ್ರಿಗೆ ಒಂದು ವಿಚಾರಧಾರೆಗಳನ್ನ ಸರಿಯಾದ ರೀತಿಯಲ್ಲಿ ಬಿಸಿ ಮುಟ್ಟಿಸೋಂಥ ಕೆಲಸ ಆಗಬೇಕು. ಇವತ್ತು ಈ ಕನ್ನಡಿಗರಾಗಲಿ ಈ ಭಾರತೀಯರನ್ನ ಕೆಣಕಿದವರು ಉಳಿದವರಿಲ್ಲ. ಯಾವುದೇ ಒಂದಾಗಲಿ ನರಿ ಬುದ್ಧಿಯೇ ಅಂತ ತಾವು ಹೇಳ್ತಾ ಇದ್ದೀವಿ. ನರಿಯವರ ಹತ್ರ ನ್ಯಾಯ ಕೇಳೋಕ್ಕೆ ಹೋಗಬಾರ್ದು. ಅವರು ಖಂಡಿತವಾಗಿ ಖಂಡಿಸಿ ಅವರಿಗೆ ದಂಡಂ ದಶಗುಣಂ ಅನ್ನೋದನ್ನು ಒಂದು ವಿಚಾರ ಆಗಬೇಕು. ಆಮೇಲೆ ಎಲ್ಲ ರೀತಿಯಲ್ಲೂ ನಮ್ಮ ಸೈನಿಕರು ಇವತ್ತು ಸದಾಸಿದ್ಧವಾಗಿ ನೆಮ್ಮದಿಯಾಗಿರೋಂಥವ್ರನ್ನ ಕೆಣಕಿ ಅವರು ಮಾಡಿರೋದು ಮಹಾ ಪಾಪದ ಕೆಲಸ ಅಂತ ಹೇಳ್ತಾ, ಆಮೇಲೆ ಇವತ್ತು ನಮ್ಮವರು ಸೈನಿಕರು ಎಲ್ಲ ರೀತಿಯಲ್ಲೂ ಒಂದು ರಕ್ಷಣೆ ಕೊಟ್ಟು ಮಾಡೋಂಥ ವಿಚಾರಗಳಿದೆ. ಈ ಒಂದು ದೇಶ ಅನ್ನೋದು ಬಂದಾಗ ಎಲ್ಲರೂ ಒಂದು ನಿಯೋಗನ ಕೊಂಡೊಯ್ದು ಒಂದು ಏಕ ನಿರ್ಧಾರ ಸಿದ್ಧಾಂತನ ತಗೊಂಡು ಒಂದು ಬಲಿಷ್ಠವಾದಂಥ ಒಂದು ವಿಚಾರನ ಈ ಒಂದು ನಮ್ಮ ಭಾರತೀಯರಿಗೆ ನೀಡಲಿ ಅಂತ ನನ್ನ ಹಾರೈಸಿ, ನಮ್ಮ ಸಹೋದರರಂಥ ನಮ್ಮ ರೆಡ್ಡಿ ಅಣ್ಣವರು, ಹರೀಶ್ ಅಣ್ಣವರು, ಸತೀಶ್ ಅಣ್ಣವರು, ಸಂದೀಪ್ ಹೆಬ್ಬಾರ್ ಅವರು, ಈ ಒಂದು ಚಮಕ್ ತಂಡದ ರಾಮ ಮಂದಿರದ ಒಂದು ಇತರೆ ಯೋಧ ಇವತ್ತು ಅಯೋಧ್ಯೆ ಮಾಡಬೇಕಾದ್ರೆ ಇವತ್ತು ಇಲ್ಲಿಂದ ಹೋಗಿ ಇವತ್ತು ಪ್ರಥಮವಾಗಿ ಅಯೋಧ್ಯೆ ಇದು ಮಾಡಬೇಕಾದ್ರೆ ಇಲ್ಲಿ ನಮ್ಮ ಎಲ್ಲ ಯುವಕರು ಪಡೆಗಳು ಹೋಗಿರೋಂಥ ವಿಚಾರಗಳು ಈ ದೇಶಕ್ಕಾಗಿ ಅಂತವ್ರು ರಾಮ ಮಂದಿರದಲ್ಲಿ ಒಂದು ಹೆಸರುವಾಸಿಯಾದಂಥ ಒಂದು ಹಲವಾರು ಸಂಘ ಸಂಸ್ಥೆ ಹೋರಾಟಗಾರರ ಒಂದು ಶಕ್ತಿ ಇದೆ. ಈ ಶಕ್ತಿ ಅರಸರು ನಮ್ಮನ್ನು ಕರೆದ ಎಲ್ಲ ಸೈನಿಕರಿಗೂ ನಾವು ಸದಾ ಹೋಗಿ ನಮ್ಮ ಹಳ್ಳಿ ಸೇವೆ ಮಾಡೋಂಥ ಒಂದು ಇಚ್ಛಾಶಕ್ತಿ ನಮ್ಮಲ್ಲಿ ಸದಾ ಹುಮ್ಮಿಸ್ಕೊಂಡು ಇದೆ. ಥ್ಯಾಂಕ್ ಯು ಸರ್. ಓಕೆ, ಇದಿಷ್ಟು ಸಾರ್ವಜನಿಕರ ಮಾತಾಗಿತ್ತು. ಅಂದರೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಯಾವುದೇ ಸಮಯ ಸಂದರ್ಭ ಕೂಡ ಯುದ್ಧವನ್ನು ನಮ್ಮ ಭಾರತೀಯ ಸೇನೆ ಎದುರಿಸ್ತಾರೆ, ಹಾಗೆ ಭಯೋತ್ಪಾದಕರನ್ನು ಮಟ್ಟ ಹಾಕ್ತಾರೆ ಅನ್ನುವಂತಹ ವಿಶ್ವಾಸ, ಹಾಗೆ ಯೋಧರಿಗೆ ಸೈನಿಕರಿಗೆ ನಮ್ಮ ಬೆಂಬಲ ಇದೆ, ನಮ್ಮ ಶಕ್ತಿ ಇದೆ ಅನ್ನುವಂತಹ ಮಾತನ್ನು ಸದ್ಯ ಸಾರ್ವಜನಿಕರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.